ಹಾಯ್ ಎಲ್ರಿಗೂ ನಮಸ್ಕಾರ. ಕಾಂಟ್ರವರ್ಸಿ ನಿನ್ನೆಂತ್ರ ಇಡೀ ಇಂಡಿಯಾದಾಗೆಲ್ಲ ಪೂರ ಒಂದೇ ಕಾಂಟ್ರವರ್ಸಿ ಓಡಾಡತ್ತೆ ಏನಪ್ಪ ಅಂದ್ರೆ ಅದು ನಿನ್ನೆ ಇಂಡಿಯಾ ವರ್ಸಸ್ ಅದು ಶ್ರೀಲಂಕಾದವ್ರ ಮೇಲೆ. ಸೊ ಆದ್ರ ಕಾಂಟ್ರವರ್ಸಿ ಜಗಳ ಏನಾಯ್ತು, ಎದಕ್ಕಾಯ್ತು, ಹೆಂಗಾಯ್ತು, ಯಾರ್ಯಾರಿದ್ರೆ ಜಗದಾಗತ್ತೆ ಭಾಳ ಅಂದ್ರೆ ಭಾಳ ಮಂದಿ ಎಲ್ಲ ಕಡೆ ಇಡೀ ಇದ್ರೊಳಗ ಯೂಟ್ಯೂಬ್ ಆಯ್ತು, ಇನ್ಸ್ಟಾಗ್ರಾಮ್, ಗೂಗಲ್ ಎಲ್ಲ ಅಂದ್ರೆ ಎಲ್ಲ ಕಡೆ ಹರಿದಾಡತ್ತೆ. ಸೊ ಅದ್ರ ಕಾರಣ ಏನು, ಯಾರ್ಯಾರು ಜಗಳದಾಗ ಇದ್ರು, ಎದಕ್ಕೆ ಜಗಳ ಆಯ್ತು, ಏನೇನು ಕಾರಣ ಎಲ್ಲ ಅಂದ್ರೆ ಎಲ್ಲ ವಿಡಿಯೋ ಫುಲ್ ಹೇಳ್ತೀನಿ. ಅದಕ್ಕೆ ವಿಡಿಯೋನ ಕೊನೆಯವ್ರು ಹಂಗೆ ವಿಡಿಯೋಕೊಂಡು ಲೈಕ್ ಮಾಡಿರಿ. 100% ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತಂತ. ಸೊ ಅದಕ್ಕೆ ಪಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿರಿ. ಎಸ್, ನಿನ್ನೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ODI ಇತ್ತು. ಅಂದ್ರೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ODI ಇದು ಏನು ಎ ಟೀಮಿಂದ ODI ಇತ್ತು. ಅದ್ರೊಳಗೆ ತಿಲಕ್ ವರ್ಮಾ ಕ್ಯಾಪ್ಟನ್ ಇದೆ, ನಿಮ್ಗೆ ಗೊತ್ತಿದ್ದಂಗೆ ಐತಿ. ನಿನ್ನೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಇದ್ದಾಗ ನಮ್ಮ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಇರುತ್ತೆ. ಫಸ್ಟ್ ಬ್ಯಾಟಿಂಗಿಂದಾಗ ನಮ್ಮ ಇಂಡಿಯಾದವರು ಏನು ಮಾಡ್ತಾರೋ 265 ರನ್ ಹೊಡಿತಾರೆ. ನಿನ್ನೆ ಮ್ಯಾಚ್ ನಾವು ವೈಭವ್ ಸೂರ್ಯವಂಶಿ ಪಕ್ಕ ಆಡಲ್ಲ, ಗಾಯಕ್ವಾಡ್ ಆಡಲ್ಲ, ತಿಲಕ್ ವರ್ಮಾ ಆಡಲ್ಲ, ತಳಕ್ ಶ್ರೇಯಾನ್ ಶೆಟ್ಗೆ ಮತ್ತು ವಿಪ್ರೇಶ್ ಜಂಗಮ್ ಇವರೆಲ್ಲ ಆಡಿ ಟೋಟಲ್ ಇಂಡಿಯಾ ಟೀಮ 50 ಓವರಿಗೆ 265 ರನ್ ಹೊಡಿತಾರೆ. ಓಕೆ, ಇಲ್ಲಿ ತನಕ ಏನು ತೊಂದರೆ ಇರಲ್ಲ. ಆಮೇಲೆ ಲಂಕಾದವ್ರು ಬ್ಯಾಟಿಂಗ್ ಬರ್ತಾರೆ. ಲಂಕಾದವ್ರು ಬ್ಯಾಟಿಂಗ್ ಬಂದ ಸದೀರ ಸಮರ ವಿಕ್ರಮ 93 ರನ್ ಹೊಡಿತಾರೆ. 93 ರನ್ ಹೊಡಿತಾರೋ. ಅವರು ಸಾಕಾದಾಗ ಆಡ್ತಾರೆ ಶ್ರೀಲಂಕಾದವ್ರು. ಅದಕ್ಕೆ ನಿನ್ನೆ ಶ್ರೀಲಂಕಾದವ್ರು ಒಂಥರ ಇಂಡಿಯಾ ಎ ಟೀಮ್ ಒಂದು ಸ್ವಲ್ಪ ವೀಕ್ ಐತಿ, ಶ್ರೀಲಂಕಾ ಎ ಟೀಮ್ ಇಂಡಿಯಾದವ್ರಿಗಿಂತ ಸ್ಟ್ರಾಂಗ್ ಐತೆ ಗೊತ್ತಿಲ್ಲ. ಅದೇನೋ ಒಟ್ಟು ಮೊನ್ನೆ ಮ್ಯಾಚ್ ODI ಗೆದ್ರು ಯಾರು, ಶ್ರೀಲಂಕಾ ವರ್ಸಸ್ ಇಂಡಿಯಾ ಏನಿತ್ತು ಅದ್ರೊಳಗೆ ಗೆದ್ದರು. ಸೊ ಈ ಫೈನಲ್ದಾಗ ಬಂದು ಕೈ ಕೊಟ್ಟರು ನಮ್ಮ ಟೀಮ್ ಇಂಡಿಯಾದವರು. ಹೋಗಿ ಅದ್ರ ಶ್ರೀಲಂಕಾ ಮ್ಯಾಚ್ ಏನಾಯ್ತು, ಶ್ರೀಲಂಕಾದವ್ರಿಗೆ ಸೋತು ಏನೋ ಅವರು ಸೇಮ್ ಹೊಡೆದ್ರು, 265 ರನ್ ಹೊಡೆದ್ರು. ಅದ್ರ ಹರ್ಷದ್ ಖಾನ್ ಅಂತೂ ಸೂಪರ್ ಬಾಲಿಂಗ್ ಅಂತ ಹೇಳ್ಬೇಕು. ಮೊನ್ನೆ ಇವಾಗ ಸ್ಟಾರ್ಟಿಂಗು ಬಾರಿ ಹೋಗಿದ್ರು. ಈಗ ಹರ್ಷದ್ ಖಾನ್ ಒಂಥರ ನೆಕ್ಸ್ಟ್ ಲೆವೆಲ್ ಬಾಲರ್ ಅನ್ಕೊಂಡ್ರು ಇಂಡಿಯಾ ಟೀಮ್ನಾಗ. ಇಂಡಿಯಾ ಎ ಟೀಮ್, ಇಂಡಿಯಾ ODI ಟೀಮ್ನಾಗ ಬರೋ ಚಾನ್ಸ್ ಭಾಳ ಐತಿ. ಗಂಭೀರ ಇದನ್ನ ಕಾಯ್ಕೊಂಡು ಕೂತಿರ್ತಾರೆ. ಎನ್ನಬಹುದು ನೀವು ಎಲ್ಲ ಬೇರೆ ಬಿಡಪ್ಪ, ಇಲ್ಲಿ ಮೇನ್ ಜಗಳ ಕಡೆ ಬಾತೆ. ಸೊ ಲಾಸ್ಟಿಗೆ ಅದ ಪಾಯಿಂಟಿಗೆ ಬರ್ತೀನಿ ಈಗ ಸದ್ಯ. ಈಗ ಶ್ರೀಲಂಕಾದವರು 265 ರನ್ ಹೊಡಿತಾರೆ. 265 ರನ್ ಏನು ಇದ್ರೊಳಗ ಏನೋ ODI ಒಳಗೆ ಒಂದು ರೂಲ್ ಐತಿ. ಏನಂದ್ರೆ ಟೈ ಆ ಥರ ಟೈ ಟೈ ಅಂದರೆ ಇದ್ದಿ ಅಲ್ಲಿ ಟೈ ಆದ್ರೆ ಯಾವ ಟೀಮಿಗೆ ಗೆದ್ದಿಲ್ಲ, ಯಾವ ಟೀಮಿಗೆ ಸೋತಿಲ್ಲ ಅಂತೇಳಿ ಒಂದು ರೂಲ್ ಏನು ಇದ್ದಂಗೆ ಐತಿ. ಅಂದ್ರೆ ಅಲ್ಲಿ ಕತ್ಲಿನೂ ಆಗಿತ್ತು ಆ ಟೈಮ್ದಾಗ. ಅಂಪೈರ್ ಅಂದಿರ್ತ ಟೈ ಆಗೈತಿ, ಫೈನಲ್ ಏನೈತಿ ಟೈ ಆಗೈತಿ. ಸೊ ಆ ಕಾರಣ ಐತಿ ಇಬ್ಬರು ಗೆಲ್ಲಂಗಿಲ್ಲ. ಟ್ರೋಫಿ ಇಬ್ಬರಿಗೆ ಶೇರ್ ಮಾಡ್ತೀವಿ ಅಂದ್ರೆ ಆಟ ಕಟ್ ಮಾಡಿಕೊಡಲ್ಲ, ಅಂದ್ರೆ ಇಬ್ಬರು ವಿನ್ನರ್ ಘೋಷಣೆ ಮಾಡ್ತೀವಿ. ಸೊ ಅದಕ್ಕೆ ಇಲ್ಲಿಗೆ ಮ್ಯಾಚ್ ಮುಗೀತು. ಬ್ಯಾಡ್ ಲೈಟ್ ಐತಿ, ಇನ್ನು ಮ್ಯಾಚ್ ಆಡ್ಸಕ್ಕೆ ಬರಲ್ಲ ತಂದಿರ್ತ. ಆದ್ರೆ ನಮ್ಮ ಇಂಡಿಯನ್ ಕ್ಯಾಪ್ಟನ್ ತಿಲಕ್ ವರ್ಮಾ ಅವ್ರು ಏನು ಮಾಡಿರುತ್ತೆ, ಅಂಪೈರಿಂದ ಹೋಗಿ ಜಗಳ ತೆಗೆದ ಇಲ್ಲ ಸೂಪರ್ ಓವರ್ ಮಾಡಲೇಬೇಕಿದ್ದಕ್ಕೆ. ಇಂಡಿಯಾದವ್ರು 265 ಹೊಡೆದವ್ರು, ಶ್ರೀಲಂಕಾದವ್ರು 265 ರನ್ ಹೊಡೆದವ್ರು. ಇಬ್ಬರು ಸೇಮ್ ರನ್ ಹೊಡೆದಾರ ಅಂದಮೇಲೆ ನೀವು 100% ಸೂಪರ್ ಓವರ್ ಇಡಲೇಬೇಕಂತೇಳಿ ಜಗಳ ತೆಗೆದು ಅಂಪೈರ್ ಅಂತಕ ಸೂಪರ್ ಓವರ್ ಇಡ್ಸ್ಕೊಂಡಿರ್ತಾರೆ ತಿಲಕ್ ವರ್ಮಾ ಅವರು. ಓಕೆಪ್ಪ, ಆಡ್ತಾನೆ, ನಮಗೇನು ಹೋಗೋದೈತಿ. ಬ್ಯಾಡ್ ಲೈಟ್ ಬ್ಯಾಡ್ ಲೈಟ್ ಐತೆ ಅಂತ ಹೇಳಿ. ಸೊ ನಿಮ್ಗೆ ಆಡೋಗ್ರೈತಿ. ಶ್ರೀಲಂಕಾದವ್ರು ಏನೋ ಬ್ಯಾಡ್ ಅದತ್ತಿರುತ್ತೆ ಅವ್ರು ಸೂಪರ್ ಓವರ. ಒಂಥರ ನೋಡ್ರಿ ನೀವು ಜಾಕ್ಪಾಟ್ ಆದಂಗಿದೆ ಯಾರಿಗೆ ಲಂಕಾದವ್ರು. ಇದಕ್ಕೆ ಲಂಕಾದವ್ರು ಬ್ಯಾಡ್ ಆಗತ್ತಿರ್ತಾರೆ ಸೂಪರ್ ಓವರ್. ಇಂಡಿಯಾದ ನಮ್ಮ ತಿಲಕ್ ವರ್ಮಾ ಅವ್ರು ಬೇಕು ನಮಗೈತೆ ಇಡ್ಸ್ಕೊಂಡ್ರೆ ಸೂಪರ್ ಓವರ್ ಇಡ್ಸ್ಕೊಂಡಾಗ. ಸೂಪರ್ ಓವರ್ ಬ್ಯಾಟಿಂಗ್ ಯಾರಿಗೆ ಬತ್ತು ಇಲ್ಲ, ಶ್ರೀಲಂಕಾದವ್ರು ಬತ್ತು ಸೂಪರ್ ಓವರ್ ಬ್ಯಾಟಿಂಗ್. ಆವಾಗ ಸೂಪರ್ ಓವರ್ದಾಗ ಶ್ರೀಲಂಕಾದವರು 16 ರನ್ ಹೊಡಿತಾರೆ. ಇನ್ನೊಂದು ಅದೊಂದು ರೂಲ್ ಐತಿ, ಏನಪ್ಪ ಅಂದ್ರೆ ಈಗ ಮ್ಯಾಚ್ ಕತ್ಲಾಗಕ್ಕೆ ಬಂದು ಬ್ಯಾಡ್ ಲೈಟ್ ಇರ್ತಾರೆ, ಫಾಸ್ಟ್ ಬೌಲರ್ಸ್ನು ಒಗ್ಸಂಗಿಲ್ಲ. ಅದಕ್ಕೆ ನಮ್ಮ ಇಂಡಿಯಾದವರು ಫಾಸ್ಟ್ ಬೌಲರ್ಸ್ನು ಒಗಿಸಲಿಲ್ಲ. ಅವಾಗ ಬ್ಯಾರ್ದವ್ರಿಗೆ ಯಾಕೆ ಕೊಟ್ಟರು 16 ರನ್ ಹೊಡೆದು ಸೂಪರ್ ಓವರ್ನಾಗ ಶ್ರೀಲಂಕಾ ಎ ಟೀಮ. ಅವಾಗ ಏನಾಯ್ತು, ಈ 16 ರನ್ ಹೊಡೆದ್ಕೊಳ್ಳೆ ನಮ್ಮ ಇಂಡಿಯಾ ಟೀಮ್ ಬ್ಯಾಟಿಂಗ್ ಬಂತು. ಇಂಡಿಯಾ ಟೀಮ್ ಬ್ಯಾಟಿಂಗ್ ಬಂದಾಗ ಆಚೆಗಡೆ ಬಾಲರ್ ಯಾರು ವರ್ಜವಾಯ್ ಏನು ಯಾರೋ ಇದು ಸೇಮ್ ಮಲಿಂಗ ಅವ್ರಿಗತ್ತೇನ ಮಲಿಂಗ ಕಾಪಿ ಬಾಲಿಂಗ್ ಐತಿ ತಿಕ್ಕೋರು ಹಂಗೆ ಬಾಲಿಂಗ್ ಮಾಡ್ಲತ್ತಿದ್ದ. ಈ ಕಡೆ ನಮ್ಮ ಇಂಡಿಯಾ ಟೀಮ್ ಚೇಂಜ್ ಮಾಡಕ್ಕೆ ಬಂದ್ರೆ 17 ರನ್ ಹೊಡಿಬೇಕಲ್ಲ ಸೂಪರ್ ಓವರ್ನಾಗ. ಅದಕ್ಕತ್ತ ಚೇಂಜ್ ಮಾಡಕತ್ತ ನಮ್ಮ ಇಂಡಿಯಾ ಟೀಮ್ ಬ್ಯಾಟ್ಸ್ಮನ್ಗಳು ಒಂದು ಶ್ರೇಯಾನ್ ಶೆಟ್ಗೆ ಮತ್ತು ಅವ್ರ ಜೊತೆ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಬಂದಾಗ ಏನೈತಿ, ಕತ್ಲ್ಯಾಗ ಫಾಸ್ಟ್ ಬೌಲರ್ಸ್ ಒಗಿಸ್ಬಾರದು ರೂಲ್ ಇದ್ರು. ಅಂಪೈರ್ ಇವ್ರನ್ನ ತಿಳಿಲಿಲ್ಲ. ಆ ಫಾಸ್ಟ್ ಬೌಲರ್ ಮಲಿಂಗ ಆ್ಯಕ್ಷನ್ ಇದ್ದಿದೆ, ಫಾಸ್ಟ್ ಬೌಲರ್ ಸೂಪರ್ ಓವರ್ನ ಬಾಲಿಗೆ ಹೋಗಿದ್ದು. ಅಲ್ಲಿ ನೋಡ್ಲಾಕ್ಕೆ ಬಂದಿದ್ದು ಫ್ಯಾನ್ಸ್ಗಳಿಗೆ ಬಾಲ್ ಕಾಣಿಸಿಲ್ಲ. ಇನ್ನು ನಮ್ಮ ಬ್ಯಾಟ್ಸ್ಮನ್ಗಳಿಗೆ ಏನು ಕಾಣಿಸ್ತದೆ ಬಾಲ. ಸೊ ಅದಕ್ಕೆ ಐತಿ ನಮ್ಮವರು ಶ್ರೇಯಾನ್ ಶೆಟ್ಟಿ
ಏನೋ ಸ್ಟ್ರೈಕ್ನಾಗಿದ್ದು. ಒಂದು ವೇಳೆ ವೈಭವ್ ಸೂರ್ಯವಂಶಿ ದಗದಾನ ಬೇರೆ ಆಕೈತೆ. ಮತ್ತು ವೈಭವ್ ಸೂರ್ಯವಂಶಿ ಒಂದು ಬಾಲ್ ಆಡಿ ಶ್ರೇಯಸ್ ಶೆಟ್ಟಿಗೆ ತಂದು ಕೊಟ್ಟಿದ್ದ. ಇದೇನೋ ಉಳ್ಕಿದ ಬಾಲ್ ಹೆಚ್ಚೆಲ್ಲ ಬರೀ ಶ್ರೇಯಸ್ ಶೆಟ್ಟಿಗೆ ನಡೆಯೋರು. ವೈಭವ್ ಸೂರ್ಯವಂಶಿ ಒಂದು ಬಾಲ್ 2 ಬಾಲ್ ಆಟ ಸಿಕ್ಕತಿ. ಸೊ ಅಲ್ಲಿ ಶ್ರೇಯಸ್ ಶೆಟ್ಟಿಗೆ ಈಗ ಕಾಣಿಸ್ವಲ್ತಾಗಿದ್ದು ಬಾಲ ಕರೆ ಅಂದ್ರೆ ಇದಕ್ಕೆ ಕತ್ಲೆಗೆ ಟೈಮ್ದಾಗ ಫಾಸ್ಟ್ ಬಾಲ್ ಹೊಡ್ಲಿಕ್ಕಾಗಲ್ಲ, ವಿಸಿಬಲ್ ಇರೋಂಗಿಲ್ಲ ಫಾಸ್ಟ್ಲೆ. ಸೊ ಅದಕ್ಕೆ ಹಿಂದೆ ಬಾಲ್ ಕಾಣಿಸಿಲ್ಲ. ಅದಕ್ಕೆ ನಮ್ಮವ್ರು ಸೋತಾರ. ಎಲ್ಲರಿಗೆ ಟ್ಯಾಕ್ಸ್ ಕೊಟ್ಟ ಹೊಳ್ಳಿ ಹೊಂಟಿದ್ರು. ವೈಭವ್ ಸೂರ್ಯವಂಶಿನೂ ಸುಮ್ಮ ಹೊಂಟಿದ್ರು, ಶ್ರೇಯಸ್ ಶೆಟ್ಟಿಗೆನೂ ಸುಮ್ಮ ಹೊಂಟ್ರು, ಎಲ್ಲರೂ ಸುಮ್ಮ ಹೊಂಟಿದ್ರು. ಅದ್ರೊಳಗೆ ಒಬ್ಬ ಶ್ರೀಲಂಕಾನ ಖಾಚಿಡಾ ಪ್ಲೇಯರ್ಸ್ ಹೇಳ್ಬೇಕು, ಹಂಗೆ ಅನ್ಬೇಕು, ಏನು ಹೇಳಕ್ಕೆ ಬರಲ್ಲ. ಎದಕ್ಕಾರ ಸುಮ್ಕೆ ಕಣ್ಕವ್ರನ್ನೇ ಹೇಳಕ್ಕೆ ಬರ ಹೊಂಟಿದ್ರು ವೈಭವ್ ಸೂರ್ಯವಂಶಿ. ಆ ಟೈಮ್ದಾಗ ವೈಭವ್ ಸೂರ್ಯವಂಶಿಗೆ ಬೇಕದ್ಲೇ ಟೆಂಪ್ಟ್ ಮಾಡ್ಲಿಕ್ಕೆ ಏನೋ ಅಬ್ಯೂಸ್ ಮಾಡಿದ, ಏನೋ ಬೈದಿರತ್ತ. ಶ್ರೀಲಂಕಾ ಪ್ಲೇಯರ ಏನೋ ಬೈದತ್ತ. ಆ ಬೈದಿದ್ದಕ್ಕೆ ವೈಭವ್ ಸೂರ್ಯವಂಶಿಗೆ ಫುಲ್ ಟ್ರಿಗರ್ ಆಗೈತಿ. ಟ್ರಿಗರ್ ಆಗಿ ಶ್ರೀಲಂಕಾ ಪ್ಲೇಯರ್ ನುಗ್ಸ್ಲಕ್ಕೆ ಹೋಗ್ಯಾರ. ಅವ್ರು ನೋಡಿ ನಮ್ಮವ್ರು ನುಗ್ಸ್ಲಾಕ್ ಬಂದಾರ. ಹಿಂದಿ ಅಂಪೈರ್ನೆಲ್ಲ ಬಿಡ್ಸ್ಕೊಂಡ್ರು. ಸೊ ನಿನ್ನೆ ಆಗಿದ್ದು ಕಾಂಟ್ರವರ್ಸಿ ಇದು ಏನಂದ್ರೆ ಎಲ್ಲ ಮ್ಯಾಚ್ ಮುಗಿದ ಹೊಂಟಿದ್ರು. ಶ್ರೀಲಂಕನ್ ಪ್ಲೇಯರ ನಮ್ಮ ವೈಭವ್ ಸೂರ್ಯವಂಶಿನ ಟ್ರಿಗರ್ ಮಾಡಿದ್ದಕ್ಕೆ ಇವರು ಹೊಳ್ಳಿ ಉತ್ತರ ಕೊಟ್ಟಿದ್ದು ಶ್ರೀಲಂಕನ್ ಪ್ಲೇಯರ್ಸ್ಗಳಿಗೆ ನುಗ್ಸುವ ಮೂಲಕ. ಅವರು ನಮ್ಗೆ ನುಗ್ಸಿರಲ್ಲ ಅಂತಂಗಿಲ್ಲ. ಇಂಟರ್ನ್ಯಾಷನಲ್ ಕ್ರಿಕೆಟ್ನಾಗಿದ್ದು ಹೌದು ನಮಗೆ ನೋಡೋರು ಚಂದ ಅನ್ಸೋದು. ನಮಗೆ ನೋಡೋರಿಗೆ ಈ ಕ್ರಿಕೆಟ್ನ ಜಗಳ ಪಗಳಾದ್ರೆ ಭಾಳ ಖುಷಿಕರ. ಅದು ಕ್ರಿಕೆಟ್ ರೂಲ್ ಪ್ರಕಾರ ವಿರುದ್ಧ ಆಕೈತಿ. ಸೊ ಇನ್ನೊಂದು ಅಪ್ಡೇಟ್ ಏನು ಬರ್ಲಾತ್ತಾನೆ, ಇನ್ನು ಜನದಾಗೂ BCCIದವರು ತಿಲಕ್ ವರ್ಮ ಯಾವುದೇ ಕ್ಯಾಪ್ಟನ್ಸಿ ಆಗಲಿ ವೈಸ್ ಕ್ಯಾಪ್ಟನ್ಸಿ ಆಗಲಿ ಯಾವುದೂ ಕೊಡೋದಿಲ್ಲತೆ ಡಿಸಿಷನ್ ಮಾಡ್ಯಾರ. ತಂದು ಹೊರಗೆ ಬರೋಂಗಿಲ್ಲ. ಅದಕ್ಕೆ ಇದನ್ನ ಹೆಂಗೆ ತೆಗೆದಾಕೋದೇ ಡಿಸಿಷನ್ ಬರಲ್ಲ. ತಿಲಕ್ ವರ್ಮ ಅವ್ರನ್ನ ಏನೋ ODI ಆಯಿತು T20 ಆಯಿತು ವೈಸ್ ಕ್ಯಾಪ್ಟನ್ಸಿ ಅಥವಾ ಕ್ಯಾಪ್ಟನ್ಸಿ ಕೂಡ ಡೌಟ್ ಐತೆ, ಅಪ್ಡೇಟ್ ಬರ್ಲಾಗತ್ತೆ. ಇದಕ್ಕೆ ನಿನ್ನೆ ಹಂಗೆ ಜಗಳ ನಡೆದಾಗ ನಡುವೆ ಬಿಡ್ಸ್ಕೋಬೇಕಾಯ್ತು. ಶ್ರೀಲಂಕಾ ಪ್ಲೇಯರ್ಸ್ ವಿರುದ್ಧ ಏನು ವೈಭವ್ ಸೂರ್ಯವಂಶಿ ನುಗ್ಗಿಸ್ಲಾತಿತ್ತಲ್ಲ, ಆ ಟೈಮ್ದಾಗ ಬಿಡ್ಸ್ಕೋಬೇಕಾಯ್ತು. ಅಂಪೈರ್ ಬಂದು ಬಿಡ್ಸ್ಕೊಂಡ್ರು, ಶ್ರೇಯಸ್ ಶೆಟ್ಟಿಗೆ ಬಂದು ಬಿಡ್ಸ್ಕೊಂಡ್ರು. ಕರೆ ತಿಲಕ್ ವರ್ಮ ಹಾಯ್ ನಿಲ್ಸೋಕೆ ದಿಸ್ ಈಸ್ ಕ್ವೈಟ್ ಬಿಟ್ ಆಫ್ ಏನೋ ಬ್ಯಾಸರ ಸಂಗೀತ ಹೇಳ್ಬೇಕು. ಮೇನ್ ಕ್ಯಾಪ್ಟನ್ ಇರುವಂಥ ಪ್ಲೇಯರು ಜಗಳ ನಡೆಯುವಂಥ ಟೈಮ್ದಾಗ ಆಚೆಗೆ ನಮ್ಮ ಟೀಮ್ನ ಕಂಟ್ರೋಲ್ ಮಾಡೋಕೆ ಇಲ್ಲಕ್ಕೆ ಅವ್ರ ಟೀಮ್ನ ನುಗ್ಗಿಸ್ಬೇಕು. ಏನು ಜಗಳ ಬೇಡ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಒಳಗೆ ಏನು ಮಾಡೋಂಗಿಲ್ಲ, ದೂರ ಇರ್ತಾರೆ. ವಾಟ್ ಇಸ್ ದ್ಯಾಟ್ ಏನಂತ. ಸೊ ಇದರಿಂದ BCCIದವರು ಭಾಳ ಡಿಸಪಾಯಿಂಟ್ ಆದವರು ತಿಲಕ್ ವರ್ಮ ಅವ್ರ ಕ್ಯಾಪ್ಟನ್ಸಿ ಇದ್ರೆ. ಸೊ ಅದರಿಂದ ಇನ್ನೂ ಕೆಲವೇ ದಿನಗಳಲ್ಲಿ ತಿಲಕ್ ವರ್ಮ ಅವ್ರ ಕ್ಯಾಪ್ಟನ್ಸಿ ಹೋಗೋ ಸಾಧ್ಯತೆ ಭಾಳ ಅಂದ್ರೆ ಭಾಳ ಐತಿ. ಸೊ ಅವ್ರ ಜಾಗದಾಗ ನನ್ನ ಪ್ರಕಾರ ಅಂಥ ಪುಣಾಂಗ ಬಾಟ ಬಂದ್ಕೊಳ್ಳೆ ಈ ಬರೀ ಇಂಪ್ಯಾಕ್ಟ್ ಮಾಡ್ರಿ ಅಂತೂ ಆಟ ಏನೂ ಆಡಿಲ್ಲ ತಿಲಕ್ ವರ್ಮ ಈ ಸೀರೀಸ್ ಒಳಗೆ. ಮೈಟ್ ಬಿ ಮುಂದಿನ ಸಲ ಏನ್ರಿ ಇಂಡಿಯಾ AF ಟೀಮ್ ಅಂತ ಬರ್ತಾರ ಆ ಟೀಮ್ದಾಗ ನನ್ನ ಪ್ರಕಾರ ಪಟ್ಟಿದಾರ ಏನ್ರಿ ಜಾಗ ಮಾಡ್ಕೊಬೋದು ಅಂತ ಚಾನ್ಸ್ ಭಾಳ ಐತಿ. ಸೊ ನೋಡು ಏನೇನು ಆಕೈತೆ ಮುಂದೇನೈತಿ. ಇದಾಗಿತ್ತು ಇವತ್ತಿನ ಕಾಂಟ್ರವರ್ಸಿ. ಪೂರ ನಾ ಅಂತರೂ ಅಗದಿ ಏನೋ ಸಣ್ಣ ಒಂಥರ ಸ್ಟೋರಿ ಹೇಳಿ ಅಟ್ ಹೆವಿ ಏಟಿಂಗ್ ಬರಲ್ಲ ನನಗಂದ್ರೂ ಸುಮ್ಮ ಹಾಕಿರ್ತನಷ್ಟ. ಒಂಥರ ಸ್ಟೋರಿ ಹೇಳ್ದಂಗೆ ಹೇಳಿ ಅಂದ್ರೂ ಹಿಂಗೆ ಆಯ್ತು ನೋಡಿ. ಒಟ್ಟು ಪೂರ ಪಿನ್ ಟು ಪಿನ್ ಜಗಳ ಸ್ಟಾರ್ಟಿಂಗ್ ಹಿಡಿದು ಲಾಸ್ಟ್ನೇ ತನಕ ಪೂರ ಹೇಳಿ. ಸೊ ನಿಮ್ಗೆ ಹೋಪ್ ನಂಗೆಲ್ಲ ಪೂರ ತಿಳ್ಕೊತಿರ್ತ ಅನ್ಕೋತೀನಿ. ಸೊ ಇಷ್ಟೈತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಹಂಗೆ ಏನಾರ ಕ್ರಿಕೆಟ್ ಸ್ಪೋರ್ಟ್ಸ್ ಅಪ್ಡೇಟ್ ಏನಾರ ಇದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ನಾ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡೋಣ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.